ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆರ್ ಎಸ್ ಎಸ್ ವಿರುದ್ಧ ಪದೇ ಪದೇ ಮುಗಿಬೀಳ್ತಾ ಇರುವಂಥ ಜೂನಿಯರ್ ಖರ್ಗೆಗೆ, ಅಂದರೆ ನಮ್ಮ ಹೋಮ್ ಮಿನಿಸ್ಟರ್ ಅಥವಾ ನಮ್ಮ ಗೃಹ ಸಚಿವರಿಗೆ ಇದೀಗ ಕಾನೂನು ಸಂಕಷ್ಟ ಎದುರಾಗಿದೆ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಅಪ್ಪಟ ಕಾರ್ಯಕರ್ತ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಬರುವವರು ಯಾರಂದರೆ ಇದೇ ಪ್ರಿಯಾಂಕ್ ಖರ್ಗೆ. ಸೈದ್ಧಾಂತಿಕವಾಗಿ ಕಾಂಗ್ರೆಸ್ನ ಅಪ್ಪಟ ಕಾರ್ಯಕರ್ತ ಇದೇ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಗೃಹ ಖಾತೆಯನ್ನು ವಹಿಸಿಕೊಂಡ್ರಲ್ಲ, ಅದಾದ ನಂತರ ತಮ್ಮ ಸೈದ್ಧಾಂತಿಕ ವಿರೋಧಿ ಆಗಿರುವಂಥ ಆರ್ ಎಸ್ನ ವಿರುದ್ಧ ಮತ್ತೆ ರೆಕ್ಕೆ ಬಿಚ್ಚಿದ್ದಾರೆ. ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೇಳೋದು ಒಂದೇ ಮಾತು, ನನ್ನ ಹತ್ರ ಕೇವಲ 30 ದಿನ ಬಾಕಿ ಇದೆ. ಒಂದು ವೇಳೆ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಬರಬೇಕಂದ್ರೆ ದೇ ಶುಡ್ ಕ್ಯಾರಿ ದ ಡಾಕ್ಯುಮೆಂಟ್ಸ್ ವಿತ್ ದೆಮ್, ಅಂದರೆ ಅವರು ದಾಖಲಾತಿಗಳನ್ನ ತೆಗೆದುಕೊಂಡು ಬರಬೇಕು. ನಿಮ್ಮ ಹತ್ರ ದಾಖಲಾತಿಗಳನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹಣ ಇಲ್ಲಂದರೆ ಐ ವಿಲ್ ಪೇ ಇಟ್, ನಾನು ಅದನ್ನು ಕೊಡ್ತೇನೆ ಅನ್ನುವಂಥ ವ್ಯಂಗ್ಯಭರಿತವಾದಂಥ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಚಿತ್ತಾಪುರದಲ್ಲಿ ಮಾರ್ಚ್ ಪಾಸ್ಟ್ ಆಗುವಂಥ ವೇಳೆಗೆ ಆರ್ ಎಸ್ ಎಸ್ ವಿರೋಧ ಹೇಳಿಕೆ ಆಗಿರ್ಬೋದು, ಮತ್ತು ಸರ್ಕಾರಕ್ಕೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೇ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಕೂಡ ಬರೆದು ಆರ್ ಎಸ್ ಎಸ್ನ ಚಟುವಟಿಕೆಯನ್ನು ಸರ್ಕಾರಿ ಕಾಲೇಜು ಶಾಲಾ ಕಟ್ಟಡಗಳಲ್ಲಿ ನಿರ್ಬಂಧಿಸಬೇಕು ಮತ್ತು ಅನಗತ್ಯವಾಗಿ ಮೂಲಭೂತವಾದಿಗಳ ವಿರುದ್ಧ ನಾವು ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಪತ್ರವನ್ನು ಬರೆದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದ್ರು. ಆದರೆ ಈಗ ಆರ್ ಎಸ್ ಎಸ್ನ ವಿರುದ್ಧ ಮುಗಿಬೀಳ್ತಾ ಇದ್ದಂಥ ಖರ್ಗೆ ಅವರಿಗೆ ಮಾನನಷ್ಟ ಮೊಕದ್ದಮೆ ಅಂತ ಕೇಸ್ ದಾಖಲಾಗಿದೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಇದೇ ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆ ಆದೇಶವನ್ನು ಹೊರಡಿಸಿದೆ. ಇದು ಈಗ ದೊಡ್ಡ ಚರ್ಚೆಯಾಗ್ತಾ ಇರುವಂಥ ವಿಷಯ. ಕಳೆದ ವಾರದ ಹಿಂದೆ ಸಿದ್ಧಾರ್ಥ ಟ್ರಸ್ಟ್ನ ಬಗ್ಗೆ ಒಂದು ಸುದ್ದಿ ಕೂಡ ಹರಿದಾಡಿತ್ತು. ಈಗ ಮುಂದುವರೆದ ಭಾಗವಾಗಿ ಆರ್ ಎಸ್ ಎಸ್ನ ಬಗ್ಗೆ ಕೆಟ್ಟ ಹೇಳಿಕೆ ಅಥವಾ ಅವಮಾನವಾಗುವಂಥ ಮಾನನಷ್ಟ ಹೇಳಿಕೆಯನ್ನು ಕೊಟ್ಟಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೀಗ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಾಗಿದೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಸಮನ್ಸ್ ಜಾರಿ ಮಾಡಿದೆ. ಈಗ ಇದು ದೊಡ್ಡ ಚರ್ಚೆ ಆಗ್ತಾ ಇರುವಂಥ ವಿಷಯ. ಏನಾಯಿತು ಹಾಗಾದರೆ? ಕಳೆದ ನವೆಂಬರ್ 5ರಂದು ತೇಜಸ್ ಎನ್ನುವಂಥ ಆರ್ ಎಸ್ ಎಸ್ನ ಕಾರ್ಯಕರ್ತ ಪ್ರಿಯಾಂಕ್ ಖರ್ಗೆ ಅವರ ಮಾತು, ನಡೆ, ನುಡಿ ಅಥವಾ ಆರ್ ಎಸ್ ಎಸ್ ವಿರೋಧಿ ಚಟುವಟಿಕೆಯನ್ನು ಮನನೊಂದು ಆರ್ ಎಸ್ ಎಸ್ ದೇಶ ಉದ್ಧಾರ ಮಾಡುವಂಥ ಒಂದು ಸಂಸ್ಥೆ, ಆರ್ಗನೈಸೇಷನ್. ಆರ್ ಎಸ್ ಎಸ್ ಇದು ಕಲ್ಚರಲ್ ಇವೆಂಟ್ ಅಥವಾ ಕಲ್ಚರಲ್ನ ಒಂದು ಸಂಸ್ಕೃತಿಯ ಕೇಂದ್ರ. ಹೀಗಾಗಿ ಇಂಥ ಒಂದು ಒಳ್ಳೆಯ ಆರ್ಗನೈಸೇಷನ್ ವಿರುದ್ಧ ಇವರು ಸುಮ್ಮನೆ ಕೆಟ್ಟ ಹೇಳಿಕೆಯನ್ನು ನೀಡ್ತಾ ಇರುವುದು ನನಗೆ ಮನಸ್ಸಿಗೆ ಆಘಾತ ಉಂಟು ಮಾಡಿದೆ. ಮತ್ತು ಕೆಲವೊಬ್ಬರ ಹೇಳಿಕೆ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಮತ್ತು ನಲ್ಪಾಡ್ ಅವರ ಹೇಳಿಕೆಯಿಂದ ಆರ್ ಎಸ್ ಎಸ್ನ ಮೂಲ ಅಂಶಗಳಿಗೆ, ಮೂಲ ಆಶಯಕ್ಕೆ ಧಕ್ಕೆಯಾಗಿದೆ, ಮಾನಹಾನಿಯಾಗಿದೆ ಮತ್ತು ಸಂಘಕ್ಕೆ ಒಂದು ಅವಮಾನವಾಗಿದೆ ಅನ್ನುವಂಥ ಒಂದು ಕೇಸನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದರು. ಯಾಕಂದರೆ ಜನಪ್ರತಿನಿಧಿಗಳ ಕೋರ್ಟ್ ಅಂದ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಜನಪ್ರತಿನಿಧಿ ಆಗಿರೋದ್ರಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ವಿಚಾರಣೆ ಕೈಗೊಂಡು ವಿಚಾರಣೆ ಮುಗಿಸಿದಂಥ ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿ ಈ ಮೂವರ ಮೇಲೆ, ಅಂದರೆ A1 ಆಗಿ ಪ್ರಿಯಾಂಕ್ ಖರ್ಗೆ, A2 ಆಗಿ ದಿನೇಶ್ ಗುಂಡೂರಾವ್ ಮತ್ತು A3 ಆಗಿ ನಲ್ಪಾಡ್ ಅವರು ಇದ್ದರು. ದಿನೇಶ್ ಗುಂಡೂರಾವ್ ಅವರ ಒಂದು ಹೇಳಿಕೆಯನ್ನು ಹೆಸರನ್ನು ಬಿಟ್ಟು ನಂಬರ್ 1 ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಮತ್ತು ನಂಬರ್ 3 ಆಗಿರುವಂಥ ನಲ್ಪಾಡ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ, ಮಾನನಷ್ಟ ಮೊಕದ್ದಮೆ ದಾಖಲಿಸುವಂತೆ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು ಅಂದರೆ, ನವೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಈ ಆರ್ ಎಸ್ ಎಸ್ನ ಚಟುವಟಿಕೆ ನಿರ್ಬಂಧ ಮಾಡಬೇಕು ಮತ್ತು ವಿವಿಧ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟು ಆರ್ ಎಸ್ ಎಸ್ಗೆ ಮಾನಹಾನಿಯಾಗುವಂತೆ ನೋಡಿಕೊಂಡ್ರು ಅನ್ನೋಂಥ ಒಂದು ಆರೋಪ. ಅವರು ಸರ್ಕಾರದ ಒಂದು ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯರಿಗೆ ಪತ್ರವನ್ನು ಬರೆದಿದ್ರು. ಆರ್ ಎಸ್ ಎಸ್ನ ಚಟುವಟಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಕಟ್ಟಡಗಳಲ್ಲಿ, ಕಚೇರಿಯಲ್ಲಿ ನಡೆಸಬಾರ್ದು, ಮೂಲಭೂತವಾದಿಗಳ ಹೇರಿಕೆ ಆಗ್ತಾ ಇದೆ, ಜೊತೆಗೆ ಅವರು ಲಾಠಿ ಹಿಡಿದು ರೋಡಲ್ಲಿ ಪಥಸಂಚಲನ ಮಾಡೋದ್ರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಕೂಡ ಒಂದು ಆರ್ ಎಸ್ ಎಸ್ಗೆ ಮಾನಹಾನಿ ಆಯ್ತಂತೆ. ಇನ್ನು ನಲ್ಪಾಡ್ ವಿಚಾರಕ್ಕೆ ಬರೋದಾದರೆ, ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟನ್ನು ರೀಟ್ವೀಟ್ ಮಾಡಿ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಈ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಈ ಆರ್ ಎಸ್ ಎಸ್ನವರ ಚಡ್ಡಿಯ ಒಳಗಡೆ ಏನೂ ಇಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಕಾರ್ಯಕರ್ತರ ಬಗ್ಗೆ
ಅವಮಾನವಾಗುವಂಥ ಮತ್ತು ಮಾನಹಾನಿಯಾಗುವಂತೆ ನೋಡಿಕೊಂಡಿದ್ರು. ಇನ್ನು ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಮಾತನಾಡೋದಾದರೆ ಅವರು ಒಂಥರ ಸಂಸ್ಕೃತಿಹೀನರು, ಆರ್ ಎಸ್ ಎಸ್ನವರು, ಜೊತೆಗೆ ಗೌರಿ ಲಂಕೇಶ್ ಕೊಲೆಯಾದಾಗ ಅಥವಾ ಎಂ ಎಂ ಕಲಬುರ್ಗಿ ಕೊಲೆಯಾದವರ ಹಿನ್ನೆಲೆ ಏನು, ಅವರು ಕೂಡ ಆರ್ ಎಸ್ ಕಾರ್ಯಕರ್ತರಾಗಿದ್ದರು. ಜೊತೆಗೆ ಗೋಡ್ಸೆ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತ, ಗಾಂಧಿ ಕೊಂದಂಥ ಗೋಡ್ಸೆ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತ ಆಗಿದ್ದ. ಹೀಗಾಗಿ ಆರ್ ಎಸ್ ಎಸ್ ಒಂದು ಮೂಲಭೂತವಾದಿ ಸಂಘಟನೆ, ಇದು ಸರಿ ಇಲ್ಲ ಎನ್ನುವಂಥ ಮಾನಹಾನಿಯಾಗುವಂತೆ ಮಾತನಾಡಿದರು. ಈ ಮೂವರ ಪೈಕಿ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಸ್ವಲ್ಪ ಮಟ್ಟಿಗೆ ಓಕೆ ಅಥವಾ ಅಷ್ಟು ದೊಡ್ಡ ಸೀರಿಯಸ್ ಆಗಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಮತ್ತು ನಲ್ಪಾಡ್ ಅವರ ಹೇಳಿಕೆ ಗಂಭೀರವಾದ್ದು ಮತ್ತು ಆರ್ ಎಸ್ ಎಸ್ಗೆ ಮಾನಹಾನಿಯಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡಂಥ ಕೋರ್ಟ್ ಕೂಡ ಇದೀಗ ಈ ಇಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡುವಂತೆ ಸಮನ್ಸ್ ಕೂಡ ಕೊಟ್ಟಿದೆ ಮತ್ತು ಈ ಕೇಸನ್ನು ಮುಂದುವರಿಸುವಂತೆ ಕೋರ್ಟ್ ಕೂಡ ಸಲಹೆಯನ್ನು ಕೊಟ್ಟಿದೆ. ವಿಚಾರಣೆ ಕೂಡ ಮಾಡುವಂತೆ, ಆ ಇಬ್ಬರು ವ್ಯಕ್ತಿಗಳ ವಿಚಾರಣೆ ಮಾಡುವಂತೆ ಇದೀಗ ಕೋರ್ಟ್ ಸಮನ್ಸ್ ನೀಡಿದೆ. ಇದು ಈಗ ಜೂನಿಯರ್ ಖರ್ಗೆ ಅವರಿಗೆ ಒಂದು ದೊಡ್ಡ ಸಂಕಷ್ಟ. ಇವತ್ತು ಮಾತನಾಡಿದ್ರು, ನಿನ್ನೆ ಕೂಡ ಮಾತನಾಡಿದ್ರು. ಮಾತಾಡುವಾಗ ಪದೇ ಪದೇ ಆರ್ ಎಸ್ ಎಸ್ ವಿರುದ್ಧ ಮುಗಿಬೀಳ್ತಾನೆ ಇರ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೈದ್ಧಾಂತಿಕವಾಗಿ ಓಕೆ, ಕಾಂಗ್ರೆಸ್ ಪರವಾಗಿ ಓಕೆ, ಆದರೆ ಕೆಲವೊಂದು ಹೇಳಿಕೆಗಳು ಒಂದು ಗೆರೆಯನ್ನು ದಾಟಿದರೆ ಮತ್ತೆ ಸಂಕಷ್ಟವಾಗುವಂಥ ಎಲ್ಲ ಹಂತಕ್ಕಿದೆ. ಆದರೆ ಇವೆಲ್ಲವನ್ನ ಗೊತ್ತಿದ್ದು ಕೂಡ ಯಾವುದಕ್ಕೂ ಹೆದರದೆ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಆರ್ ಎಸ್ ಎಸ್ ವಿರುದ್ಧ ಮುಗಿಬೀಳ್ತಾನಿದ್ದಾರೆ. ಇಲ್ಲೇ ತನಕ ಆಗಿದ್ದು ಆಯಿತು. ನೀವು ರಾಜ್ಯದ ಬೇರೆ ಬೇರೆ ಕಡೆ ಮಾಡಬಹುದು, ಆದರೆ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಸುಖ ಸುಮ್ಮನೆ ನೀವು ಮಾತಾಡುವಂಗಿಲ್ಲ. ಏನಾದರೂ ಆಯಿತು, ಒಂದು ಗಂಡ ಹೆಂಡತಿ ಜಗಳ ಆದರೆ ನಮ್ಮನ್ನು ಕೇಳ್ತೀರಿ, ನೀವು ಗೃಹ ಇಲಾಖೆ ಏನು ಮಾಡುತ್ತೆ, ಕಾನೂನು ಇಲಾಖೆ ಏನು ಮಾಡ್ತೀನಿ ಅಂತ ಮಾತನ್ನು ಕೇಳ್ತೀರಿ. 10-15 ಲಕ್ಷ ಜನ ಸೇರ್ಪಡೆಗೊಂಡು ಏನೂ ಆಧಾರ ಇಲ್ಲದ ಒಂದು ಕಾರ್ಯಕ್ರಮ ನಡೆಯುವಾಗ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ಆಮೇಲೆ ನೀವೇ ಪತ್ರಕರ್ತರು ನಮ್ಮ ಮೇಲೆ ಗೂಬೆ ಕೂರಿಸ್ತೀರಾ. ಯಾಕೆ ಅಷ್ಟು ಜನ ಬಿಟ್ಕೊಂಡ್ರಿ, ಯಾಕೆ ನೀವು ಅವರನ್ನು ನೋಂದಣಿ ಮಾಡಿಸ್ಕೊಂಡು, ಯಾಕೆ ಅವರನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹೇಳಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀರಿ ಎನ್ನುವಂಥ ಕಾರಣಕ್ಕಾಗಿ ನಾನು ಇದೀಗ ದಿಟ್ಟ ನಿರ್ಧಾರವನ್ನು ಮಾಡಿ ಆರ್ ಎಸ್ ಎಸ್ ನೋಂದಣಿ ಆಗಲೇಬೇಕು. ಆರ್ ಎಸ್ ಎಸ್ನ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ, ಚಿಕ್ಕ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ ನೋಂದಣಿಯೊಂದಿಗೆ ನಮ್ಮ ಪರ್ಮಿಷನ್ ಬೇಕು. ನಿಮ್ಮ ಹತ್ರ ನೋಂದಣಿ ಮಾಡಲಿಕ್ಕಾಗಲ್ವಾ, ನಾನು ಸಹಾಯ ಮಾಡ್ತೇನೆ. ನೋಂದಣಿ ಮಾಡಲಿಕ್ಕೆ ಹಣ ಇಲ್ವಾ, ನಾನು ಫೀಸ್ ಕಟ್ತೇನೆ ಅನ್ನುವಂಥ ಒಂದು ವ್ಯಂಗ್ಯ ಭರಿತವಾದ ಕಠಿಣ ಮಾತನ್ನು ಆಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಇದೀಗ ಆರ್ ಎಸ್ ಎಸ್ ವಿರುದ್ಧ ಅವಹೇಳನಕಾರಿ ಮಾತನಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲಾಗಿದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಈ ವಿಚಾರಣೆ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಇದರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ದೊಡ್ಡ ಕೋರ್ಟ್ಗೆ ಹೋಗ್ತಾರಾ ಅಥವಾ ಇಲ್ಲೇ ಆ ವಿಷಯವನ್ನು ಕ್ಲಾರಿಫೈ ಮಾಡಿ ಅದನ್ನು ಮುಗಿಸುವಂಥ ಹಂತಕ್ಕೆ ಬರುತ್ತಾ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.